ಸ್ನೇಹಿತರೆ ನಮಸ್ಕಾರ. ಶಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಫ್ಟಿ ಒಂದು ಡೋಜಿ ಕ್ಯಾಂಡಲಾಗಿ ಫಾರ್ಮೇಟ್ ಆಗಿದೆ. ನಿನ್ನೆ ನಾವು ಹಾಕಿರುವ ಲೆವೆಲ್ಸ್ಗಳು ಇವತ್ತು ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಹಾಗೆಯೇ ನನ್ನ ಪ್ರಾಫಿಟ್ ಕೂಡ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ₹1300 ಪ್ರಾಫಿಟ್ ಮಾಡಿದ್ದೀನಿ. ಇದರಲ್ಲಿ 2 ಟ್ರೇಡ್ ಇದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡಿದೆ ಏನು ಅಂತೇಳಿ ನೋಡೋಣ. ಈಗ ಇದು 5 ನಿಮಿಷದಲ್ಲಿ ಯಾವ ರೀತಿ ಟೈಮ್ ಫ್ರೇಮ್ 5 ನಿಮಿಷದ ಟೈಮ್ ಫ್ರೇಮ್ನಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡೋಣ. ನೋಡಿ, ಈ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಇಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು ಈ ಪ್ಲೇಸ್, ಈ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ 24,491 500 ಹತ್ರ ಓಪನ್ ಆಗಿತ್ತು. ಇದು ಫಸ್ಟ್ ಕ್ಯಾಂಡಲ್ 9:15. ಓಕೆ, ಇಲ್ಲಿ 24,500 ಹತ್ರ ಓಪನ್ ಆಯಿತು. ಫಸ್ಟ್ ಕ್ಯಾಂಡಲು ರೆಡ್ ಆಗಿ ಕೆಳಗಡೆ ಬಂತು. ಓಕೆ, ನಾನು ಮಾರ್ಕೆಟ್ ಓಪನ್ ಆದಾಗ ನಾನೇನು ಥಿಂಕ್ ಮಾಡಿದೆ, ಬೇರಿಶ್ ಕಡೆಗೆ ಹೋಗ್ತಾ ಇದೆ, ಅಂದರೆ ಅಪ್ಪಲ್ಲಿ ಓಪನ್ ಆಯಿತು ಮತ್ತು ಕೆಳಗಡೆ ಹೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಏನಾಯಿತು, ಮತ್ತೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. 5 ನಿಮಿಷ, 10 ನಿಮಿಷ ಮತ್ತು 15 ನಿಮಿಷ, ಒಂದು ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಪೂರ್ತಿ ಮೇಲಕ್ಕೆ ಹೋಯಿತು. ಈ ಸೇಮ್ ಟೈಮಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂದರೆ, ನಮ್ಮ ಲಾಸ್ಟ್ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಹೋಗ್ತಾ ಇದೆ, ಇನ್ನು ಇಲ್ಲಿಂದ ಕೆಳಗಡೆ ಬರ್ಬೋದು ಅಂತೇಳಿ ನಾನೇನು ಮಾಡಿದೆ, ನಮ್ಮ ಸೆಕೆಂಡ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಈ ಪ್ಲೇಸ್ನಲ್ಲಿ ನಾನು ಕರೆಕ್ಟಾಗಿ ಇಲ್ಲಿ 24,534 ಹತ್ರ ನಾನು ಮೊದಲಿಗೆ ಒಂದು ಕಾಲ್ ಸೆಲ್ ಮಾಡಿದೆ. ಬಟ್ ಏನಾಯಿತು, ಮಾರ್ಕೆಟ್ ಅಲ್ಲಿಂದ ಮೇಲಕ್ಕೆ ಹೋಗ್ತಾನೇ ಇತ್ತು. ನನಗೆ ಸುಮಾರು ಒಂದು ₹500-600 ಲಾಸ್ ತೋರಿಸ್ತಾ ಇತ್ತು. ನಾನು ಸ್ವಲ್ಪ ಬಿಗ್ ಟಾರ್ಗೆಟ್ಗೆ ಟ್ರೈ ಮಾಡ್ತಿರೋದ್ರಿಂದ ನಾನು ಸ್ಮಾಲ್ ಲಾಸನ್ನೆಲ್ಲ ನಾನು ನೋಡೋದಿಲ್ಲ, ನಾನು ಸ್ಟಾಪ್ ಲಾಸ್ ಕೂಡ ಇಡೋದಿಲ್ಲ. ನೆಕ್ಸ್ಟು ಮಾರ್ಕೆಟ್ ಮೂವ್ ಆಯಿತು ಮೇಲಕ್ಕೆ. ಆ ನಂತರ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೆಳಗಡೆಗೆ ಬರೋಕ್ಕೆ ಸ್ಟಾರ್ಟ್ ಆದರೂ ಕೂಡ ನನಗೇನು ಅಂಥ ಪ್ರಾಫಿಟ್ ಬಂದಿರಲಿಲ್ಲ. ಕಾಸ್ಟೇ ತೋರಿಸ್ತಾ ಇತ್ತು, ₹200 ಮೈನಸಲ್ಲೇ ಇತ್ತು. ಆ್ಯಕ್ಚುಲಿ ನೆಕ್ಸ್ಟು ಈ ಒಂದು ರೆಸಿಸ್ಟೆನ್ಸನ್ನು ಮತ್ತೆ ಬ್ರೇಕ್ ಮಾಡಿ, ಅಂದರೆ ಎಷ್ಟೊತ್ತಿಗೆ ನೋಡಿ, ಸುಮಾರು 11:55ಕ್ಕೆ ಈ ಟೈಮಲ್ಲಿ ನಾನು ಏನು ಮಾಡಿದೆ, ಆಲ್ರೆಡಿ ಲಿಮಿಟ್ ಹಾಕಿಟ್ಟಿದ್ದೆ ನಾನು. ಓಕೆ, ಲಿಮಿಟ್ ಅಂದರೆ ಒಂದು 20 ಪಾಯಿಂಟ್ ಕೆಳಗಡೆ ಬರ್ಬೋದು ಮತ್ತು ಮೇಲಕ್ಕೆ ಹೋಗ್ಬೋದು ಅಂಥೇಳಿ ನಾನು ಆಲ್ಮೋಸ್ಟ್ ಸೆಲ್ಲಿಂಗ್ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿದ್ದೆ. ಹಾಗಾಗಿ ಮಾರ್ಕೆಟ್ ಏನಾಯಿತು, ಸಡನ್ನಾಗಿ ದೊಡ್ಡ ಕ್ಯಾಂಡಲ್ ಫಾರ್ಮೇಟಾಗಿ ಕೆಳಗಡೆ ಬಂತು. ಈ ಕ್ಯಾಂಡಲ್ ಪೂರ್ತಿ ನಮಗೆ ಬೆನಿಫಿಟ್ ಸಿಗಲಿಲ್ಲ, ಯಾಕಂದರೆ ಮಾರ್ಕೆಟ್ ಎಲ್ಲಿ ತನಕ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಇದೊಂದು ದೊಡ್ಡ ಮೂಮೆಂಟ್ ಆಯಿತು. ಬಟ್ ನನಗೆ ಲಿಮಿಟೇಷನ್ ಇದ್ದಿದ್ದರಿಂದ ಬರೀ ₹500 ಪ್ರಾಫಿಟ್ಗೆ ಅದು ಎಕ್ಸಿಕ್ಯೂಟ್ ಆಗೋಯಿತು. ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರಿಂದ ಮತ್ತೆ ಇಲ್ಲಿ ಸಪೋರ್ಟ್ ಲೆವೆಲಿಗೆ ಬಂತಲ್ವ, ಸಪೋರ್ಟ್ ಲೆವೆಲಿಗೆ ಬಂದಾಗ ಮತ್ತೆ ಪುಟ್ ಸೆಲ್ ಮಾಡಿದಾಗ ಮತ್ತೆ ಇಮಿಡಿಯೇಟಾಗಿ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂತರ ಒಂದು 700-800 ಹತ್ರ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ನಾನು ಮತ್ತೆ ಥಿಂಕ್ ಮಾಡಿದೆ, ಮತ್ತು ಮಾರ್ಕೆಟ್ ಮೂಮೆಂಟು ಅಷ್ಟು ಕೊಡಲಿಕ್ಕಿಲ್ಲ, ಮೇಲಕ್ಕೆ ಹೋಗಲ್ಲ ಅಂತೇಳಿ ಮತ್ತೆ ನಾನು ಅಲ್ಲಿಗೆ ಬುಕ್ ಮಾಡಿದ್ದೆ. ಆಲ್ಮೋಸ್ಟ್ ಅದು ಎಲ್ಲಿ ತನಕ ಹೋಯಿತು ಅಂದರೆ, ಮತ್ತೆ ಇನ್ನೂ ಒಂದು ₹500-600 ಸಿಗ್ತಾಯಿತ್ತು, ಅಲ್ಲಿ ತನಕ ಮೇಲೆ ಮೂವ್ ಆಯಿತು. ಆದರೂ ಕೂಡ ನಾನಲ್ಲಿ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿಗೆ ಕ್ಲೋಸ್ ಮಾಡಿದೆ. ಅಷ್ಟರಲ್ಲಿ ನನಗೆ 2 ಟ್ರೇಡಿಂದ ₹1000 ಹತ್ರ ಬಂದಿತ್ತು. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮೇಲೆ ಮಾರ್ಕೆಟ್ ಹೋಗಿ ಮತ್ತೆ ಪುನಃ ಕೆಳಗಡೆಗೆ ಬಂದಿದೆ. ನಾನಲ್ಲಿ ಹೋಲ್ಡ್ ಮಾಡಿದ್ರು ಮತ್ತು ನನಗೆ ಅದು ಕಾಸ್ಟ್ ಬರ್ತಾಯಿತ್ತು. ಹಾಗಾಗಿ ಈ ಒಂದು ಲಾಜಿಕಲ್ಲಿ ನಾನು ₹1000 ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇವತ್ತಿನ ಒಂದು ಲಾಜಿಕ್ ಏನಂದರೆ, ಬೈಯರ್ಸ್ಗಳು ಇವತ್ತು ಲಕ್ಷಗಟ್ಟಲೆ ಮಾಡಿದ್ದಾರೆ ದುಡ್ಡು. ಲಕ್ಷ ಅಂದರೆ 10,000 20,000 ಅದು ಹೇಳ್ತೀನಿ, ಎಲ್ಲ ಲೆಕ್ಕನೇ ಇಲ್ಲ. ಬೈಯರ್ಸ್ಗಳು ಯಾವ ಲೆವೆಲ್ ಅಂದರೆ, ಇಲ್ಲಿ ನೋಡಿ, ಮಾರ್ಕೆಟ್ ಯಾವಾಗ ಇವತ್ತಿನ ಒಂದು ಲೋ ಬ್ರೇಕ್ ಆಯಿತು ಮತ್ತು ಪುನಃ ಇವತ್ತಿನ ಹೈ ಯಾವಾಗ ಬ್ರೇಕ್ ಆಯಿತು, ಈ ಎಲ್ಲ ಟೈಮ್ನಲ್ಲೂ ದುಡ್ಡು ಮಾಡಿದ್ದಾರೆ. ಬಟ್ ಆಪ್ಷನ್ ಬೈಯಿಂಗ್ಗೆ ತುಂಬ ರಿಸ್ಕ್ ಇದೆ, ಆಯಿತಾ. ಆಪ್ಷನ್ ಬೈಯಿಂಗ್ ತುಂಬ ರಿಸ್ಕ್ ಇದೆ, ಸೆಲ್ಲಿಂಗ್ ಕೂಡ ತುಂಬ ರಿಸ್ಕ್ ಇದೆ. ಲಕ್ಷ ಸೆಲ್ಲಿಂಗಲ್ಲಿ ರಿಸ್ಕ್ ಇದೆ. ಸೆಲ್ಲಿಂಗಲ್ಲಿ ಆ ರಿಸ್ಕ್ ಮ್ಯಾನೇಜ್ ಮಾಡಿಕೊಂಡು ಕಡಿಮೆ ಪ್ರಾಫಿಟ್ ಮಾಡೋದು, ಅದು ಕಲಿತ್ರೆ ಅದರಲ್ಲೇನು ಅಂಥ ದೊಡ್ಡ ತಲೆನೋವು ಏನಿಲ್ಲ. ಆದರೆ ಎರಡೂ ತುಂಬ ಕಷ್ಟ ಇದೆ, ಕಲಿಬೇಕಷ್ಟೆ. ಮಾರ್ಕೆಟ್ನ ಕಲಿತ್ರೆ ಎರಡೂ ಮಾಡ್ಬೋದು. ಬಟ್ ಬೈಯಿಂಗ್ ಯಾವತ್ತೂ ಕೂಡ ಡೇಂಜರು. ಬೈಯಿಂಗಲ್ಲಿ ಇವತ್ತು 30,000 40,000 ನನ್ನ ಬೇರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸ್ಕ್ರೀನ್ಶಾಟ್ಗಳನ್ನ ನೋಡ್ತಾ ಇರ್ತೀನಿ ನಾನು. ತುಂಬ ಬೈಯಿಂಗಲ್ಲಿ ತುಂಬ ದುಡ್ಡು ಮಾಡಿರ್ತಾರೆ, ಯಾಕಂದರೆ ಇದು ದೊಡ್ಡ ಕ್ಯಾಂಡಲ್ ಆಗಿದೆ. ಇದನ್ನು ಕ್ಯಾಚ್ ಮಾಡಿದ್ದಾರೆ ತುಂಬ ಜನರು. ಅದು ಎಷ್ಟರ ಮಟ್ಟಿಗೆ ಅಂದರೆ ನೋಡಿ, ಮತ್ತೆ ವಾಪಸ್ ಅದು ವಾಲಟಿಲಿಟಿ ಮೇಲೆ ಬಂತು. ಇಷ್ಟೊಂದು ವಾಲಟಿಲಿಟಿಯಲ್ಲಿ ಬೈಯರ್ಸ್ಗಳಿಗೆ ಹೋಲ್ಡ್ ಮಾಡಿದವರಿಗೆ ಖಂಡಿತವಾಗಿ ಲಾಸ್ ಆಗಿರುತ್ತೆ.
ಅದೇ ಸೆಲ್ಲರೇ ನಮಗೆ ಬೆಳಿಗ್ಗೆ 500-600 ರೂಪಾಯಿ ಲಾಸ್ ತೋರಿಸ್ತೈತಂದರೆ ಬೈಯರ್ಸ್ಗೆ ಇನ್ನು ಯಾವ ಲೆವೆಲ್ಗೆ ಮಾರ್ಕೆಟ್ ಆಟಾಡಿಸಿರ್ಬೋದು ಅನ್ನೋದು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಕೂಡ ಕಲಿತಾ ಇರೋದ್ರಿಂದ ಒಂದೇ ಲಾಟ್ ಮಾಡ್ತಾ ಇರುವಂಥದ್ದು. ಜಾಸ್ತಿ ದುಡ್ಡಿದ್ರೆ ಜಾಸ್ತಿ ಲಾಟ್ಸ್ಗಳನ್ನೆಲ್ಲ ಮಾಡ್ಬೋದು. ಬೇಡ, ನಮಗೆ ಎಷ್ಟಾಗುತ್ತೆ ಅಷ್ಟು ಮಾರ್ಕೆಟ್ನಲ್ಲಿ ಕಲ್ತ್ಕೊಂಡು ಹೋಗೋದಕ್ಕೆ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಈಗ ಇವತ್ತಿನ ಲೆವೆಲ್ಸ್ಗಳನ್ನ ಡ್ರಾ ಮಾಡಿ ನೋಡೋಣ ನಾಳೆಗೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡೋದಂದರೆ, ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಇವತ್ತು ಓಪನ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗಿದೆ. ಆಲ್ಮೋಸ್ಟು ಇದು ನೆನ್ನೆದು ಓಪನ್ ಇಂಟ್ರೆಸ್ಟು 24,800ರಲ್ಲಿ ಕಾಲ್ಸಲ್ಲಿ ಹೇಳಿದೆ ನಾನು. ಇವತ್ತು 24,500 ಹತ್ರ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇದೆ. ಅದನ್ನು ನೋಡಿಕೊಂಡು ನಾಳೆ ನಾವು ಮಾರ್ಕೆಟ್ ಮೂಮೆಂಟ್ನ ನೋಡಬೇಕಾಗುತ್ತೆ. ಈಗ ಇವತ್ತಿನ ಟೈಮ್ ಫ್ರೇಮ್ಗೆ ನೋಡೋಣ ಸ್ನೇಹಿತರೆ. ಈಗ ನಾವು ನಾಳೆಯ ಪ್ರೊಡಿಕ್ಷನನ್ನು ನೋಡೋಣ. ಈಗ ನಾನು ಡೇ ಕ್ಯಾಂಡಲ್ಗೆ ಡ್ರಾ ಮಾಡಿದ್ದೀನಿ ನೋಡಿ. ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ತೋರಿಸ್ತಾ ಇದೆ ಅಂದರೆ, ಇಲ್ಲಿ ಸ್ವಲ್ಪ ಬಿಗ್ ರೇಂಜ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಇವತ್ತು ತುಂಬ ವೊಲಟಿಲಿಟಿ ಆಗಿರೋದ್ರಿಂದ ಈಕ್ವಲ್ ಆಗಿದೆ. ಬೈಯಿಂಗು ಮತ್ತು ಸೆಲ್ಲಿಂಗ್ ಎರಡು ಈಕ್ವಲ್ ಬಂದಿರೋದ್ರಿಂದ ನಮಗೆ ಈ ಲೈನ್ಸ್ಗಳು ಈ ರೀತಿ ಡ್ರಾ ಆಗಿದೆ. ಇದನ್ನು 5 ಮಿನಿಟ್ಸಲ್ಲಿ ನೋಡೋಣ. ನೋಡಿ, ಮಾರ್ಕೆಟು ಕ್ಲೋಸ್ ಆಗಿರೋ ಜಾಗ ಎಕ್ಸಾಕ್ಟಾಗಿದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ನಮಗೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ನಾಳೆ ಮಾರ್ಕೆಟ್ ಮೂಮೆಂಟು ಎಲ್ಲಿಂದ ಎಲ್ಲಿಗೆ ಏನಾಗಬಹುದು ನೋಡಿ. ನಾಳೆ 24,571 ಇಲ್ಲೊಂದು ರೆಸಿಸ್ಟೆನ್ಸು, 24,547 ರೆಸಿಸ್ಟೆನ್ಸ್ ಇದೆ, 24,514 ಒಂದು ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಸಪೋರ್ಟ್ ಲೆವೆಲ್ಸು 24,419, 24,387, 24,365. ಒಂದೆರಡು ಆಚೆ ಒಂದೆರಡು ಪಾಯಿಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಇದು ಮೇಯ್ನ್ ಸಪೋರ್ಟ್ 260, ಇಲ್ಲಿ ಮೇಯ್ನ್ ರೆಸಿಸ್ಟೆನ್ಸ್ 673. ಓಕೆ, ಈ ಲೆವೆಲ್ಸ್ಗಳು ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. ನಾನು ಇವಾಗ ಆಟೋಮೆಟಿಕ್ ಟೈಮ್ ಫ್ರೇಮ್ ಯಾವುದು ನಮ್ಮ 15 ಮಿನಿಟ್ಸ್ ಆಟೋಮೆಟಿಕ್ ಟೈಮ್ ಫ್ರೇಮ್ ಇದೆ, ಅದನ್ನು ಕೂಡ ನಾನು ನೋಡ್ತೀನಿ ಇವಾಗ. ಸ್ನೇಹಿತರೆ, ಇದು ಆಟೋಮೆಟಿಕ್ ಟೈಮ್ ಫ್ರೇಮ್ 5 ಮಿನಿಟ್ಸ್ನಲ್ಲಿ ನಾನು 15 ಮಿನಿಟ್ಸಿಗೆ ಹಾಕ್ತೀನಿ. 15 ಮಿನಿಟ್ಸ್ ಅಂದರೆ ತುಂಬ ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈ 15 ಮಿನಿಟ್ಸು ಇದರಲ್ಲಿ ಇದು ಆಟೋಮೆಟಿಕ್ಕಾಗಿ ಡ್ರಾ ಆಗುವಂಥದ್ದು, ಇದು ಮ್ಯಾನುವಲಾಗಿ ಮಾಡಲ್ಲ. ಆಗಲೇ ನಾನು ಡೇ ಟೈಮ್ ಫ್ರೇಮ್ಗೆ ಮಾಡಿದಂಥದ್ದು. ಇದು 15 ಮಿನಿಟ್ಸಿಗೆ ನೋಡಿ. 492ರಲ್ಲಿ ಫಸ್ಟ್ ಸಪೋರ್ಟ್ ಇದೆ. ನೆಕ್ಸ್ಟು 589ರಲ್ಲಿ ನೆಕ್ಸ್ಟ್ ಸಪೋರ್ಟ್ ಇದೆ. ನೆಕ್ಸ್ಟ್ ಇಲ್ಲಿ 646 ರೆಸಿಸ್ಟೆನ್ಸ್, ಇದು 646 ರೆಸಿಸ್ಟೆನ್ಸು. ಮತ್ತು ಇಲ್ಲಿ 590 ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕೂಡ 438 ಮೇಯ್ನ್ ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, ಆಮೇಲೆ ಇದು 336 ಒಂದು ಸಪೋರ್ಟ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಈಗ ಇದು ಆಟೋಮೆಟಿಕ್ ಟೈಮ್ ಫ್ರೇಮ್ನಲ್ಲಿ ಇದನ್ನೆಲ್ಲ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಯಾವ ಥರ ಡ್ರಾ ಮಾಡೋದು, ಯಾವ ಥರ ಇದು ಲಾಜಿಕ್ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಲೈನ್ಸ್ಗಳು ಇಲ್ಲಿ ಡ್ರಾ ಆಗುತ್ತೆ, ಅದನ್ನು ಕೂಡ ನೋಡಿಕೊಂಡು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು. ಸ್ನೇಹಿತರೆ, ಇನ್ನು 47 ಡೇಸ್ ಆದಮೇಲೆ ನನ್ನ ಕ್ಲಾಸ್ಗಳು ಆರಂಭ ಆಗುತ್ತೆ. ಯಾರಾದರೂ ಜಾಯ್ನ್ ಆಗಿ ಬೇಸಿಕ್ ಕ್ಲಾಸನ್ನು ಮತ್ತು ಅಡ್ವಾನ್ಸ್ಡ್ ಕ್ಲಾಸನ್ನು ಕಲಿಯುವಾಗಿದ್ದರೆ ಕಲಿಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.